ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿಲ್ ಎಂಟರ್ಟೈನ್ಮೆಂಟ್. ನಾವು ಟೂರ್ಗೆ ಅಂತ ಹೇಳಿ 4 ದಿನ ಮಡಿಕೇರಿಗೆ ಹೋಗಿದ್ವಿ. ಅಲ್ಲಾದ ಎಕ್ಸ್ಪೀರಿಯನ್ಸಸ್ಸು, ಅಲ್ಲಿ ನೋಡಿದ ಜಾಗ, ಅದ್ರ ಬಗ್ಗೆ ಎಲ್ಲ ನಾವು ಹೇಳ್ತೀವಿ. ಸೊ ಬನ್ನಿ, ನಮ್ಮ ಜೊತೆಗೆ ನೀವು ಟ್ರಾವೆಲ್ ಮಾಡ್ಬೋದು. ನಾವಿರೋದು ಬೆಂಗಳೂರಿನಲ್ಲಿ. ಬೆಂಗಳೂರಿನಿಂದ ಮಡಿಕೇರಿಗೆ ಹೋಗೋಕ್ಕೆ ಅಂದಾಜು ಒಂದು 6 ಅವರ್ ಆಗ್ಬೋದು. ಇವಾಗ ನೀವು ನೋಡ್ತಿರೋ ಜಾಗ ಬಂದು ಮೈಸೂರಿನಿಂದ ಮಡಿಕೇರಿಗೆ ಹೋಗೋ ರೂಟು. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬೆಳಗ್ಗೆ 4 ಗಂಟೆಗೆ ಹೊರಟಿದ್ವಿ. ಕತ್ಲೆ ಇದ್ದಿದ್ದ ಕಾರಣದಿಂದ ಅದನ್ನು ನಾವು ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ. ಮೊದಲನೇ ದಿನ ಬಂದು ನಾವು ಕುಶಾಲನಗರನೇ ರೂಮ್ ಬುಕ್ ಮಾಡಿದ್ವಿ. ಇವಾಗ ನೀವು ನೋಡ್ತಿರೋ ಜಾಗ ಬಂದು ಪಿರಿರಾಯಪಟ್ಟಿನ ಅಂತ ಒಂದು ಊರು, ಕುಶಾಲನಗರಕ್ಕೆ ಹೋಗೋ ದಾರಿಲಿ ಇರೋ ಊರು. ಅಲ್ಲಿದ್ದ ಕೆರೆ ಬಂದ ಮಳೆಯಲ್ಲಿ ಫುಲ್ಲು ಫಿಲ್ಲಾಗಿತ್ತು. ಅದರಿಂದ ನೋಡೋಕ್ಕೆ ಫುಲ್ಲು ಚೆನ್ನಾಗಿತ್ತು, ಗ್ರೀನರಿ ತುಂಬಿತ್ತು. ಆಮೇಲೆ ಕುಶಾಲನಗರ ಹೋಗೋವಾಗಲೇ ನಾವು ಹಳ್ಳಿ ಮನೆ ಅಂತ ಒಂದು ಹೋಟೆಲ್ ಸಿಗುತ್ತೆ, ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಿ ಕುಶಾಲನಗರಲ್ಲಿ ಹೋಗಿ ಒಂದು ರೂಮ್ ಬುಕ್ ಮಾಡಿದ್ವಿ. ಕುಶಾಲನಗರಲ್ಲಿ ರೂಮ್ ಬುಕ್ ಮಾಡಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಬೆಳಗ್ಗೆ ಒಂದು 10 ಆಗಿರ್ಬೋದು ಅಂದಾಜು ನಿಸರ್ಗಧಾಮ ಹೋಗೋಷ್ಟರಲ್ಲಿ. ಈ ವಿಡಿಯೋಲಿ ಅಲ್ಲಿನ ಎಂಟ್ರೆನ್ಸ್ ಫೀಸು, ಅಲ್ಲಿ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ತೋರಿಸಿದ್ದೀವಿ. ಇದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೂಡ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ನಿಸರ್ಗಧಾಮ ಒಂದು ಚಿಕ್ಕ ಐಲ್ಯಾಂಡ್. ಅದಕ್ಕೆ ಹೋಗಬೇಕು ಇಲ್ಲ ಅದನ್ನ ತಲುಪಬೇಕು ಅಂದರೆ ನೀವು ಒಂದು ಚಿಕ್ಕ ರೋಪ್ ಬ್ರಿಡ್ಜ್ ಥರ ಕಟ್ಟಿದ್ದಾರೆ, ಅದನ್ನ ದಾಟಿ ಹೋಗ್ಬೇಕು ನೀವು. ನಾವು ಹೋದಾಗ ಭಾನುವಾರ, ಆದ್ದರಿಂದ ಸ್ವಲ್ಪ ಜನ ಇದ್ದರು. ನೀವು ವರ್ಕಿಂಗ್ ಡೇಸಲ್ಲಿ ಬಂದರೆ ಜನ ಅಷ್ಟೊಂದು ರಶ್ ಇರೋದಿಲ್ಲ. ಬನ್ನಿ ಈಗ ನಿಸರ್ಗಧಾಮ ಒಳಗೆ ಹೋಗೋಣ. ನೋಡಿ, ನಾನು ಹೇಳಿದ್ನೆಲ್ಲ ಸೇತುವೆಯಲ್ಲಿ ಹೋಗಬೇಕು ಅಂತ ಇದೆ ಅದು. ನಿಸರ್ಗಧಾಮದಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಹಲವಾರು ಆ್ಯಕ್ಟಿವಿಟೀಸ್ನೆಲ್ಲ ಇಟ್ಟಿದ್ದಾರೆ. ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಬೋಟಿಂಗು. ನಾವು ಬೋಟಿಂಗ್ ಹೋಗಿದ್ವಿ, ಅದರ ವಿಡಿಯೋ ಮುಂದೆ ತೋರಿಸ್ತೀವಿ ನಿಮಗೆ. ಅದರ ಚಾರ್ಜಸ್ ಎಷ್ಟಾಯಿತು ಅಂತ ನಾವು ನಿಮಗೆ ಹೇಳ್ತೀವಿ, ಕೂಡ ಡಿಸ್ಕ್ರಿಪ್ಷನಲ್ಲೂ ಅದನ್ನು ಕೊಡ್ತೀವಿ. ಇವಾಗ ರೋಪ್ ಬ್ರಿಡ್ಜಿಂದ ಒಳಗೆ ಬಂದಾಯಿತು. ಒಳಗೆ ಬಂದ ತಕ್ಷಣ ಇಲ್ಲಿ ನೋಡಿ, ರೈಟ್ ಸೈಡ್ಗೆ ಬೋಟಿಂಗ್ ಅಂತ ಇದೆ. ರೈಟ್ ಸೈಡ್ ಆ ಮೆಟ್ಲಿ ಹಿಡಿದು ಕೆಳಗೆ ಹೋದರೆ ನೀವು ಬೋಟಿಂಗಿಗೆ ಹೋಗ್ಬೋದು. ನಾವು ಫಸ್ಟ್ ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದು ನಾವು ಬೋಟಿಂಗ್ ಹೋಗೋಣ ಬನ್ನಿ. ಸ್ಟ್ರೈಟಾಗಿ ಬಂದರೆ ಒಂದು ಸುಬ್ರಹ್ಮಣ್ಯ ಸ್ವಾಮಿದ್ದು ಒಂದು ವಿಗ್ರಹನೂ ಕೂಡ ಇಟ್ಟಿದ್ದಾರೆ. ನಾವು ಲೆಫ್ಟಿಗೆ ಹೋಗೋಣ. ರೈಟಿಗೆ ಹೋದರೆ ನದಿಯಲ್ಲಿ ಆಟ ಆಡೋ ಜಾಗ ಇರುತ್ತೆ, ಅದಕ್ಕೂ ನಾವು ಹೋಗಿ ತೋರಿಸ್ತೀವಿ. ಬನ್ನಿ, ಮೊದಲು ಲೆಫ್ಟ್ ಹೋಗೋಣ. ಲೆಫ್ಟ್ ಬಂದ ತಕ್ಷಣ ಫ್ಯಾಮಿಲಿಯವ್ರಿಗೆ ಮತ್ತು ವಯಸ್ಸಾದವ್ರು ಕೂರಕ್ಕೆ, ರಸ್ತೆಗಳಕ್ಕೆ ಅಂತ ಈ ಥರ ಕೂರಕ್ಕೆ ಜಾಗ ಮಾಡಿದ್ದಾರೆ. ಆ ಕೂರೋ ಜಾಗದಲ್ಲೆಲ್ಲ ಈ ಥರ ಡಿಸೈನ್ಸ್ ಮಾಡಿದ್ದಾರೆ. ಆನೆ ಮತ್ತು ಅಲ್ಲಿನ ಲೋಕಲ್ ಟ್ರೆಡಿಷನ್ ಥರ ಡಿಸೈನ್ಸ್ ಮಾಡಿದ್ದಾರೆ. ನೋಡಿ, ಇವಾಗ ಸ್ಟ್ರೈಟಾಗಿ ಹೋದರೆ ಡೀರ್ ಪಾರ್ಕ್ ಅಂತಿದೆ, ಅಂದರೆ ಜಿಂಕೆ ಪಾರ್ಕು. ಬನ್ನಿ, ಅದನ್ನು ಹೋಗಿ ನೋಡೋಣ. ನೀವು ಫ್ಯಾಮಿಲಿಯಾಗಿ ಬರ್ತಿದ್ದೀರಾ, ನಿಮ್ಮ ಜೊತೆ ಮಕ್ಕಳು ಜಾಸ್ತಿ ಇರ್ತಾರೆ ಅಂದರೆ ಈ ಜಾಗ ನಿಮಗೆ ಸೂಕ್ತವಾದ ಜಾಗ. ತುಂಬ ದೊಡ್ಡ ಜಾಗ, ಮಕ್ಕಳು ಚೆನ್ನಾಗಿ ಆಟ ಆಡ್ಬೋದು, ಕೂತು ಪಿಕ್ನಿಕ್ ಮಾಡ್ಬೋದು. ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗನ. ಮತ್ತು ಅಲ್ಲಲ್ಲಿ ಈ ಥರ ಕೂರಕ್ಕೆ, ಫ್ಯಾಮಿಲಿ ಕೂರಕ್ಕೆ, ವಯಸ್ಸಾದವರು ಕೂರಕ್ಕೆ ಅಂತಲೇ ಜಾಗ ಸಪ್ರೇಟಾಗಿ ಮಾಡಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಇವಾಗ ನೋಡಿದ್ರಲ್ಲ, ಅದು ಕೊಡಗು ಟ್ರೆಡಿಷನ್ ಪ್ರಕಾರ ಮಹಿಳೆಯರು ಹಾಕ್ಕೊಂಡಿರೋ ಸ್ಯಾರಿ, ಹುಟ್ಟಿರೋ ಸ್ಯಾರಿ. ಮತ್ತು ಅಲ್ಲಿನ ಡ್ಯಾನ್ಸ್ ಆಡ್ತಿದ್ದಾರೆ ಅವರು, ಅದರದ್ದು ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ಅದೇ ಥರ ಇಲ್ಲಿ ಎಷ್ಟೊಂದು ಸ್ಟ್ಯಾಚ್ಯೂಗಳು ನಿಮಗೆ ಸಿಗುತ್ತೆ, ಅಲ್ಲಿನ ಟ್ರೆಡಿಷನ್ ಎಕ್ಸ್ಪ್ಲೇನ್ ಮಾಡೋ ಥರ.
ಅಲ್ಲಿನ ವೀರ ಪರಂಪರೆಯನ್ನು ಎಕ್ಸ್ಪ್ಲೇನ್ ಮಾಡೋ ಥರ ಸ್ಟ್ಯಾಚ್ಯೂಸ್ ಎಷ್ಟೊಂದು ಮಾಡಿ ಇಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಬ್ಯಾಂಬೂ ಮರಗಳು ತುಂಬಾ ಬೆಳೆದಿದೆ ಇಲ್ಲಿ. ಸೊ ಇಂಡೈರೆಕ್ಟಾಗಿ ಅದನ್ನು ಬ್ಯಾಂಬೂ ಫಾರೆಸ್ಟ್ ಅಂತಲೂ ಕರಿಬೋದು. ಆಮೇಲೆ ನೀವು ಒಳಗೆ ಬಂದಾದಮೇಲೆ ವ್ಯೂ ಬೇಕು ಅಂತ ಇದ್ದರೆ ಈ ಥರ ಅಲ್ಲಲ್ಲಿ ಟ್ರೀ ಹೌಸ್ಗಳನ್ನು ಕಟ್ಟಿಟ್ಟಿದ್ದಾರೆ. ಅದ್ರ ಮೇಲೆ ನೀವು ಹೋಗಿ ಹತ್ತಿ ಕೂತು ವ್ಯೂ ಎಂಜಾಯ್ ಮಾಡ್ತಾ ಕೂರ್ಬೋದು. ಇವಾಗ ನಾನು ಹೇಳಿದ್ನೆಲ್ಲ ಡಿಫ್ರೆಂಟ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಪಾರ್ಕ್ ಒಳಗೆ ಇರುತ್ತೆ ಅಂತ. ನೋಡಿ ಇಲ್ಲಿ ಜಿಪ್ ಲೈನ್ ಇತ್ತು. ಇವಾಗ ಜಿಂಕೆ ಪಾರ್ಕ್ಗೆ ಬಂದಿದ್ದೀವಿ. ಜಿಂಕೆ ಪಾರ್ಕ್ ಬಂದು ನಿಸರ್ಗಧಾಮದ ಎಂಡಲ್ಲಿದೆ, ಅಂದರೆ ಕೊನೆ ಪಾರ್ಟಲ್ಲಿ ಜಿಂಕೆ ಪಾರ್ಕ್ ಇದೆ. ನಿಯರ್ಲಿ ಒಂದು 15ರಿಂದ 20 ಜಿಂಕೆಗಳಿದ್ವು. ನೋಡಿ ಇವಾಗ ಒಂದು ಟ್ರೀ ಹೌಸ್ ಫ್ರೀ ಇತ್ತು, ಅದನ್ನು ನಾವು ಒಳಗೆ ಹೋಗಿ ತೋರಿಸ್ತೀವಿ ಹೆಂಗಿತ್ತು ಅಂತ. ನೋಡಿ ಒಂದು ಫ್ಯಾಮಿಲಿ ಅಂದರೆ ಒಂದು 10ರಿಂದ 15 ಜನ ಕೂರುವಷ್ಟು ಜಾಗ ಇದೆ ಇಲ್ಲಿ ಟ್ರೀ ಹೌಸಲ್ಲಿ. ಮೇಲಿಂದ ನಿಂತರೆ ನೋಡಿ ಫುಲ್ ಪಾರ್ಕಿನ ವ್ಯೂ ಕಾಣುತ್ತೆ ನಿಮಗೆ. ನಾವು ಹೋಗಿದ್ದ ಟ್ರೀ ಹೌಸ್ ಬಂದು ಜಿಂಕೆ ಪಾರ್ಕ್ ಹತ್ತಿರದಲ್ಲೇ ಇತ್ತು. ಸೊ ಅಲ್ಲಿಂದ ಜಿಂಕೆ ಪಾರ್ಕ್ ವ್ಯೂನು ಸಿಗ್ತಿತ್ತು. ನೋಡಿ ಎದುರುಗಡೆ ಕಾಣ್ತಿರೋದು ಜಿಂಕೆ ಪಾರ್ಕ್. ಆಮೇಲೆ ಅಲ್ಲಿಂದ ಇಳಿದು ಜಿಂಕೆ ಪಾರ್ಕಿಂದ ರೈಟ್ ಹೋದರೆ ನಾವು ನದಿ ಹತ್ರಕ್ಕೆ ಹೋಗ್ಬೋದು. ಇವು ನದಿಯ ಈ ಕಡೆ ದಡದಿಂದ ಆ ಕಡೆ ದಡ ತನಕ ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನೀರಿನ ಆಳ ಏನು ಅಷ್ಟೊಂದು ಇರಲಿಲ್ಲ. ನೋಡಿ ಎಷ್ಟೊಂದು ಜನ ನಿಂತು ಫೋಟೋಸ್ ತೊಗೊಳ್ಳೋದಾಗಲಿ ನೀರಲ್ಲಿ ಆಟಾಡೋದಾಗಲಿ ಎಲ್ಲ ಮಾಡ್ತಿದ್ರು. ಅಲ್ಲಿಂದ ವ್ಯೂನು ಚೆನ್ನಾಗಿತ್ತು. ನಾವು ಒಂದು ಸ್ವಲ್ಪ ಹೊತ್ತು ನಿಂತು ಫೋಟೋ ಎಲ್ಲ ತೊಗೊಂಡೆಲ್ಲ ಮಾಡಿದ್ವಿ. ಈ ಥರ ಜಾಗಕ್ಕೆ ಬಂದರೆ ನೀವು ಬೆಂಗಳೂರಲ್ಲಿರೋ ಟ್ರಾಫಿಕ್ಕು, ಬೆಂಗಳೂರಲ್ಲಿರೋ ಕಂಜೆಷನ್ನೇ ಮರೆತುಬಿಡ್ತೀರ. ನೋಡಿ ನಾನು ಹೇಳಿದ್ನೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸು, ರೋಪ್ ವಾಕು, ಬ್ರಿಡ್ಜು ಇದೆಲ್ಲನೂ ಇವಾಗಲೇ ಕಟ್ತಿದ್ದಾರೆ. ಇನ್ನು ಆ್ಯಕ್ಟಿವಿಟೀಸ್ ಎಲ್ಲ ಕಟ್ತಿದ್ದಾರೆ ಈಗಲೇ. ಇನ್ನು ಸ್ವಲ್ಪ ದಿನಕ್ಕೆ ಇದೆಲ್ಲ ರೆಡಿ ಆಗ್ಬೋದು. ಆಮೇಲೆ ಅಲ್ಲೇ ಒಂದು ಚಿಕ್ಕ ಕೇಜ್ ಥರ ಮಾಡಿ ಆಮೆ, ಮೊಲ ಮತ್ತು ಗಿಣಿ ಅದನ್ನೆಲ್ಲ ಸಾಕ್ತಿದ್ದಾರೆ ಅಲ್ಲೇ. ನೀವು ಬೇಕಾದ್ರೆ ಅದ್ರ ಜೊತೆಗೆ ಹೋಗಿ ನೀವು ಫೋಟೋ ಎಲ್ಲ ತೊಗೊಬೋದು. ಬಟ್ ಮುಟ್ಟೋಕೆ ಯಾರನ್ನೂ ಬಿಡ್ತಿಲ್ಲ. ಈ ಕೊರೋನಾ ರೀಸನಿಂದ ಯಾರನ್ನೂ ಬಿಡೋಕ್ಕೆ ಹೋಗ್ತಿಲ್ಲ ಅನಿಸುತ್ತೆ. ಇವಾಗ ಬೋಟಿಂಗ್ ಕಡೆಗೆ ಹೊರಟಾಗಿದೆ ನಾವು. ಬನ್ನಿ ಬೋಟಿಂಗಿಗೆ ಹೋಗಿ ಅಲ್ಲಿನ ಚಾರ್ಜಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ಬಂದು 2 ಟೈಪ್ಸ್ ಇದೆ. ಒಂದು ಇಬ್ಬರು ಕೂರೋ ಥರದ್ದು, ಇನ್ನೊಂದು ಫ್ಯಾಮಿಲಿ 4 ಜನ ಕೂರೋ ಥರದ್ದಿದೆ. ಇಬ್ಬರು ಕೂರೋದಕ್ಕೆ ರೇಟು 100 ರುಪೀಸು, ಮತ್ತು 4 ಜನ ಕೂರೋದಕ್ಕೆ ರೇಟು 200 ರುಪೀಸು. ಆ ಬೋಟಿಂಗ್ ಟೈಮ್ ಬಂದು 10 ಮಿನಿಟ್ಸ್. ನೀವು ಅನ್ಕೊಬೋದು ಏನು ಬರೀ 10 ಮಿನಿಟ್ಸಿಗೆ 100 ರೂಪಾಯಿ ಅಂತ. ಬಟ್ 10 ಮಿನಿಟ್ಸ್ ನೀವು ಆ ಬೋಟನ್ನ ಪೆಡಲ್ ಮಾಡಿ ಓಡಿಸೋಷ್ಟೊತ್ತಿಗೆ ನೀವು ಸುಸ್ತಾಗಿಬಿಡ್ತೀರಾ. ಯಾವಾಗ ನಮ್ಮನ್ನು ರಿಟರ್ನ್ ಕರೀತಾರೆ ಅಂದ್ಕೊತಿರ್ತೀವಿ ನೀವು. ನಾವಲ್ಲಿ ಬೋಟಿಂಗ್ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಆದ್ದರಿಂದ ಈ ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು ಇವಾಗ ಹೋದಾಗ ನಾವು. ಆಮೇಲೆ ಬೋಟಿಂಗ್ ಮಾಡೋ ಟೈಮಲ್ಲಿ ಕೆಳಗೆ ನೀರಲ್ಲಿ ಜಾಸ್ತಿ ಮೀನುಗಳಿದೆ. ಅದನ್ನೆಲ್ಲ ನಾವು ಬೋಟಿನಿಂದ ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ, ಕಾಣಲಿಲ್ಲ. ಮೇಲೆ ತಿರ್ಗಾ ಬ್ರಿಡ್ಜ್ ಮೇಲೆ ನಾವು ಹೋದಾಗ ಅದ್ರದ್ದು ವೀಡಿಯೋ ನಾನು ಹಿಡಿದಿರೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಮೀನುಗಳಿದೆ, ಎಲ್ಲ ದೊಡ್ಡ ದೊಡ್ಡ ಮೀನೇ ಇರುತ್ತೆ. ಎಲ್ಲನೂ ಆಹಾರ ತಿನ್ನೋದ್ರಲ್ಲಿ ಬ್ಯುಸಿಯಾಗಿತ್ತು. ಬೋಟ್ ಹೋದಾಗ 2 ಸೆಕೆಂಡ್ ಕೆಳಗೆ ಹೋಗುತ್ತೆ, ಮತ್ತೆ ಮೇಲೆ ಬರುತ್ತೆ. ಇದು ಔಟ್ಸೈಡ್ ಪಾರ್ಕಿಂಗ್ ಜಾಗ. ಪಾರ್ಕಿಂಗು ತುಂಬ ದೊಡ್ಡದಾಗಿದೆ. ಕ್ರಿಸ್ಮಸ್ ಬರೋ ರೀಸನಿಂದ ಇಲ್ಲಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಮತ್ತು ಅಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಅಂತ ಜೈಂಟ್ ವೀಲ್,
ಆಮೇಲೆ ಮಿರರ್ ಮೇಜ್ ಅಂತ ಹೇಳಿ ಒಂದು 12D ಫಿಲಮ್ ಥಿಯೇಟ್ರ್ ಅಂತ ಒಂದು ಹೋಟೆಲ್ಸ್, ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ ಸೆಂಟರ್ಸ್, ಲೋಕಲ್ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಅಲ್ಲಿಂದ ಹೊರಟು ನಾವು ಆಚೆ ಬಂದು ಲಂಚ್ ಮಾಡಿ ಇವಾಗ ಹಾರಂಗಿ ಡ್ಯಾಮ್ ಕಡೆ ಹೊರಟಿದ್ದೀವಿ. ಹಾರಂಗಿ ಡ್ಯಾಮ್ ಹೋಗೋಷ್ಟಾಗಿ ನಿಯರ್ಲಿ ಒಂದು 2:15 2:45 ಆಗಿತ್ತು. ಡ್ಯಾಮ್ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಎಂಟ್ರೆನ್ಸ್. ಇಲ್ಲಿ ಎಂಟ್ರಿ ಫೀಸು, ಪಾರ್ಕಿಂಗ್ ಚಾರ್ಜಸ್, ಕ್ಯಾಮರಾ ಚಾರ್ಜಸ್ ಎಲ್ಲ ಎಷ್ಟೆಷ್ಟು ಆಯಿತು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆಮೇಲೆ ಇಲ್ಲಿ ಸಾಯಂಕಾಲ 7ರಿಂದ 7:15 ಬಂದು ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ ಅಂತ ಹಾಕಿದ್ರು. ಬಟ್ ನಾವು ಅಲ್ಲಿ ಅಷ್ಟೊತ್ತು ಇರೋಕ್ಕಾಗಲಿಲ್ಲ. ಯಾರಾದರೂ ಬಂದರೆ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇದು ಪಾರ್ಕ್ ಒಳಗೆ ಎಂಟ್ರ್ ಆಗಿದ ತಕ್ಷಣ ಒಂದು ಚಿಕ್ಕ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ. ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ಮತ್ತು ಪಾರ್ಕ್ ಅಂತಲೂ ಹೇಳ್ಬೋದು. ಎಂಟರ್ ಆಗಿದ ತಕ್ಷಣ ಒಂದು ರೈಟ್ ಸೈಡಲ್ಲಿ ಒಂದು ಗೇಟ್ ಇದೆ. ಅದನ್ನು ಎಂಟ್ರ್ ಆದರೆ ಈ ಥರ ಒಂದು ಪಾರ್ಕ್ ಸಿಗುತ್ತೆ. ಅಲ್ಲಿ ಡೈನೋಸರಸ್, ಎಲಿಫೆಂಟ್ಸ್, ಆ ಥರ ಚಿಕ್ಕ ಚಿಕ್ಕ ಸ್ಟ್ಯಾಚ್ಯೂಸ್ ಮಕ್ಕಳು ಆಟಾಡೋಕ್ಕೆ ಅಂತ ಇಟ್ಟಿದ್ದಾರೆ. ತುಂಬ ವಯಸ್ಸಾದವರು ಇಲ್ಲ ನಡೆಯೋಕ್ಕಾಗಲ್ಲ, ಸ್ವಲ್ಪ ಸುಸ್ತು ಅಂದರೆ ಅವ್ರು ಬಂದು ಇಲ್ಲಿ ಕೂರಿಸಿ ನೀವು ಕೆಳಗೆ ಇನ್ನೂ ದೊಡ್ಡ ಪಾರ್ಕ್ ಇದೆ, ಡ್ಯಾಮ್ ಇದೆ, ಅಲ್ಲಿ ತನಕ ಹೋಗಿ ಬರ್ಬೋದು. ಇದು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ, ಮಕ್ಕಳಿರೋರು ಬಂದರೆ ಪಿಕ್ನಿಕ್ ಸ್ಪಾಟ್, ತುಂಬ ಒಳ್ಳೆ ಸ್ಪಾಟ್ ಇದು. ನೋಡಿ ಕೆಳಗೆ ಎಷ್ಟು ದೊಡ್ಡ ಪಾರ್ಕ್ ಇದೆ. ನಾವು ಅಲ್ಲೂ ಹೋಗಿದ್ವಿ, ಅದರ ವಿಡಿಯೋನು ನಿಮಗೆ ತೋರಿಸ್ತೀನಿ. ಅಲ್ಲಿ ದಾರಿ ಕಾಣ್ತಿದೆಯಲ್ಲ, ಆ ದಾರಿಯಿಂದ ನಾವು ಕೆಳಗೆ ಇಳಿದು ಹೋಗಬೇಕು. ನೋಡಿ, ಹಾರಂಗಿ ರಿಸರ್ವಾಯರ್ ಅಂತ ಅಲ್ಲೂ ಬರೆದಿದ್ದಾರೆ. ಎಷ್ಟು ದೊಡ್ಡ ಡ್ಯಾಮ್ ಅಂತ ನಿಮಗೂ ಒಂದು ಅಂದಾಜು ಬರುತ್ತೆ ನೋಡಿ ಈ ವಿಡಿಯೋ ನೋಡಿದ ತಕ್ಷಣ. ಯಾಕೆ ಬನ್ನಿ ಕೆಳಗೆ ಹೋಗೋಣ. ಇಲ್ಲಿ ಕೆಳಗಿರೋ ಪಾರ್ಕ್ಗೆ ಬರಬೇಕು ಅಂದರೆ ಫಸ್ಟ್ ರೈಟ್ ಬಿಟ್ಟು ಇನ್ನೊಂದು ಸ್ವಲ್ಪ ಡೌನಿಗೆ ಬಂದು ಇನ್ನೊಂದು ರೈಟ್ ಸಿಗುತ್ತೆ. ಆ ರೈಟ್ ಎಂಟ್ರ್ ಆದರೆ ನೀವು ಈ ಪಾರ್ಕ್ ಒಳಗೆ ಬರ್ಬೋದು. ಡ್ಯಾಮ್ ಹತ್ರ ತನಕ ಹೋಗಿ ನಿಮ್ಗೆ ತಿರ್ಗಾ ವಿಡಿಯೋ ತೋರಿಸ್ತೀನಿ. ನೋಡಿ, ಡ್ಯಾಮ್ ಕಾಣಕ್ಕೆ ಶುರು ಆಗಿದೆ. ಇನ್ನು ಸ್ವಲ್ಪ ದೂರ ಹೋದರೆ ನಾವು ಡ್ಯಾಮ್ ಎಂಟ್ರೆನ್ಸ್ ತನಕ ಹೋಗಿ ನಿಂತ್ಕೊಬೋದು. ನೋಡಿ ಎಷ್ಟು ದೊಡ್ಡ ಡ್ಯಾಮು. ನಾವು ಹೋಗೋ ಟೈಮಿಗೆ ಅದನ್ನು ಓಪನ್ ಮಾಡಿರಲಿಲ್ಲ. ಇದನ್ನು ಓಪನ್ ಮಾಡೋ ಟೈಮಿಗೆ ಬಂದರೆ ನಿಮಗೆ ಇನ್ನೂ ಸೂಪರಾಗಿರುತ್ತೆ. ಡೇ 1ಗೆ ಇದೆ ಲಾಸ್ಟ್ ಜಾಗ ನೋಡಿದ್ದು ನಾವು. ಇದನ್ನು ಮುಗಿಸ್ಕೊಂಡು ನಾವು ರೂಮಿಗೆ ರಿಟರ್ನ್ ಆದ್ವಿ. ಇನ್ನು ಮುಂದಿನ ವೀಡಿಯೋಸಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಾವು ನಿಮ್ಗೆ ತೋರಿಸ್ತಾ ಬರ್ತೀವಿ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್.